ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮನೆಯಲ್ಲೇ ಚೋಕೋ ಚಿಪ್ಸ್ ಬಿಸ್ಕೆಟ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಈ ಚೋಕೋ ಚಿಪ್ಸ್ ಬಿಸ್ಕೆಟ್ಸ್ ಅಂದರೆ ತುಂಬ ಇಷ್ಟ. ನಾವು ಹೊರಗಡೆಯಿಂದ ತಂದು ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಡ್ಬೋದಲ್ವಾ? ಸೊ ಬನ್ನಿ, ಹಾಗಾದರೆ ಇದನ್ನು ಈಸಿಯಾಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಬೇಗನೆ ಹೋಗಿಬಿಟ್ಟು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1/3 ಕಪ್ನಷ್ಟು ಬೆಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ ಅನ್ಸಾಲ್ಟೆಡ್ ಬೆಣ್ಣೆನ ಯೂಸ್ ಮಾಡ್ತಾ ಇರೋದು. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸಕ್ಕರೆ ಮತ್ತು ಬೆಣ್ಣೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಪುಡಿನ ಕೂಡ ನಾನು ಮನೆಯಲ್ಲೇ ಮಾಡಿರೋದು. ಸಕ್ಕರೆನ ಮಿಕ್ಸರ್ಗೆ ಹಾಕಿಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಕ್ಕರೆ ಮತ್ತು ಬೆಣ್ಣೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಕಲಿಸ್ಕೋಬೇಕಾಗತ್ತೆ. ಸೊ ಈಗ ಕಲಸಿದ್ದಾಗಿದೆ. ಈಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ, ಅದನ್ನು ಸಾಣಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಸಾರಂಗೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಗೋಧಿ ಹಿಟ್ಟನ್ನ ಕೂಡ ಉಪಯೋಗಿಸ್ಕೋಬೋದು. ಹಾಗೆ 1 ಚಮಚದಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ 1 ಚಿಟಿಕೆ ನಾನಿಲ್ಲಿ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡಿರೋದ್ರಿಂದ 1 ಚಿಟಿಕೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ಚಾಕ್ಲೇಟ್ ಬಿಸ್ಕೆಟ್ ಆಗಿರೋದ್ರಿಂದ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಕೋಕೋ ಪೌಡ್ರು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಈಗ ಸಿಗುತ್ತೆ. ಸೊ ಚೆನ್ನಾಗಿರೋ ಬ್ರ್ಯಾಂಡನ್ನೇ ಯೂಸ್ ಮಾಡಿ ವೀಕ್ಷಕರೇ. ಈಗ ನಾವೇನು ಮಾಡೋಣ, ಅದನ್ನು ಚೆನ್ನಾಗಿ ಕಲಿಸ್ತಾ ಅದನ್ನು ನಾವು ಜರಡಿ ಹಿಡ್ಕೋಬೇಕಾಗತ್ತೆ. ಸೊ ಈ ಥರ ಅದನ್ನು ಕಲಿಸ್ತಾ ನಾವು ಅದನ್ನು ಜರಡಿ ಹಿಡ್ಕೊಳ್ಳೋಣ. ಇದರಿಂದ ಏನಾಗುತ್ತೆ, ಏನಾದರೂ ಗಂಟಿದ್ದರೆ ಏನಾದರೂ ಕಸ ಇದ್ದರೆ ಅದು ಹೋಗಲಿ ಅಂತ ಅಷ್ಟೇ. ಸೊ ನೋಡಿ, ಈಗ ಜರಡಿ ಹಿಡ್ಕೊಂಡಿದ್ದಾಗಿದೆ. ಈಗ ನಾವಿದನ್ನು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಅದನ್ನು ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಆಗುತ್ತೆ. ಸೊ ನಾವು ಮೊದಲೇನು ಮಾಡಬೇಕು, ಸ್ಪೂನಿಂದನೇ ಮೊದಲು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಈಗ ಕಲಸಿದ್ದಾಗಿದೆ. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಚಾಕ್ಲೇಟ್ ಎಸೆನ್ಸ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚೋಕೋ ಚಿಪ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಕೈಯಿಂದ ಆ ಹಿಟ್ಟನ್ನ ಕಲಿಸ್ಕೋಬೇಕು. ಸೊ ಇದು ಎಲ್ಲಿವರೆಗೂ ಕಲಿಸ್ಕೋಬೇಕು ಅಂತಂದರೆ, ಅದೆಲ್ಲ ಹಿಟ್ಟು ಒಂದು ಕಡೆನೇ ಆಗಿ ನೋಡಿ, ಈ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಅದು ಹಿಟ್ಟು ಆಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ಕಲಸಿದ್ದಾಗಿದೆ. ಈಗ ಈ ರೀತಿ ಆದರೆ ಸಾಕು. ಈಗೇನು ಮಾಡೋಣ, ಒಂದು 5 ನಿಮಿಷ ಅದನ್ನು ಹಾಗೆ ಬಿಡೋಣ, ಅದು ಸೆಟ್ ಆಗೋಸ್ಕೋಸ್ಕರ. ಈಗ ನಾವು ಒಂದು ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹರಡ್ಕೋಬೇಕು. ಉಪ್ಪು ಹಾಕೋದು ಆಪ್ಷನಲ್ಲು, ನೀವು ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಈಗ ಅದರಲ್ಲಿ ಒಂದು ನಾನು ಸ್ಟೀಲ್ದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಈಗ ಇದರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಅದನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಯಾವ ತಟ್ಟೆ ಮೇಲೆ ನಾವು ಬಿಸ್ಕೆಟ್ಸ್ನ ಬೇಕ್ ಮಾಡ್ತೀವಲ್ವ, ಆ ತಟ್ಟೆಗೆ ನಾವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದಾದ್ರೂ ಅದನ್ನು ಚೆನ್ನಾಗಿ ಸವರ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಸವರ್ಕೊಂಡಿದ್ದೀನಿ. ಹಾಗೆ ನಾನು ಓವನ್ನಲ್ಲೂ ಮಾಡ್ತಾ ಇರೋದ್ರಿಂದ ಆ ತಟ್ಟೆಗೂ ಕೂಡ ನಾನು ಚೆನ್ನಾಗಿ ಸವರ್ಕೋತಾ ಇದ್ದೀನಿ. ಸೊ ನಾನು ಎರಡೂದ್ರಲ್ಲೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗೇನು ಮಾಡೋಣ, ನಾವು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಅದರಿಂದ ಸ್ವಲ್ಪ ಆ ಹಿಟ್ಟನ್ನ ತೊಗೊಂಡು ನೋಡಿ, ಅಂದರೆ ಎಲ್ಲ ಬಿಸ್ಕೆಟ್ಸು ಒಂದೇ ಸೈಜಲ್ಲಿ ನಿಮಗೆ ರೆಡಿ ಆಗುತ್ತಂತ ಅಷ್ಟೇ. ನೋಡಿ, ಈ ರೀತಿ ಕೈಯಿಂದ ನಾನು ರೌಂಡ್ ಶೇಪ್ನ ನಾನು ತಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪ್ನಲ್ಲಿ ಅದನ್ನು ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದೊಂದಾಗೆ ಮಾಡ್ಕೋತಾ ನಾನು ಆ ತಟ್ಟೆ ಮೇಲೆ ಇಟ್ಕೋತಾ ಹೋಗ್ತೀನಿ. ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬೇಕಂದರೆ ಆ ಟೈಪಲ್ಲೂ ನೀವು ಮಾಡ್ಕೋಬೋದು, ಅಥವಾ ಓವಲ್ ಶೇಪಲ್ಲಿ ಬೇಕು ಅಂದರೆ ಆ ಶೇಪಲ್ಲೂ ನೀವು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ರೌಂಡ್ ಶೇಪಲ್ಲಿ ಹೇಗೆ ಮಾಡೋದು ಅಂತ
ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಅದನ್ನ ತಟ್ಕೊಂಡು ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿದ್ರಲ್ವ, ಈ ರೀತಿ ರೆಡಿ ಮಾಡಿಕೊಡೋದು. ನಾನೀಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಇದರ ಮೇಲೆ ಚಾಕೋ ಚಿಪ್ಸ್ ಇರುತ್ತಲ್ಲ ಅದನ್ನು ನಾವು ಅಂಟಿಸ್ತಾ ಹೋಗೋಣ. ಸುಮ್ಮನೆ ಮೇಲೆ ಹಾಗೆ ಸ್ವಲ್ಪ ಹಾಕಿಬಿಟ್ಟು ಪ್ರೆಸ್ ಮಾಡಿದರೆ ಆಯಿತು. ನೋಡಿ ಈ ರೀತಿ ಹಾಕಿಬಿಟ್ಟು ಮೇಲಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಅಂದರೆ ಅದು ಬಿಚ್ಕೊಳ್ಳಲ್ಲ ಅಂತ ಅಷ್ಟೇ. ಸೊ ನೋಡಿ ಈಗ ನಾನು ಎಲ್ಲದರ ಮೇಲೂ ಚೋಕೋ ಚಿಪ್ಸ್ನ ಹಾಕ್ಕೊಂಡು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಬೇಕಾಗಲಿಕ್ಕೆ ರೆಡಿಯಾಗಿದೆ. ಈಗ ನಾವು ಮುಂಚೆನೇ ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಕಡಾಯಿ ಒಳಗೆ ಈಗ ಇದನ್ನು ಇಟ್ಕೊಳ್ಳೋಣ. ಇಲ್ಲಿ ಮುಂಚೆನೇ ನೀವು ಕಡಾಯಿನ ಬಿಸಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ನಾ ಈಗ ಆ ತಟ್ಟೆನ ಅದರಲ್ಲಿ ಇಟ್ಟಿದ್ದೀನಿ. ಈಗ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 20ರಿಂದ 25 ನಿಮಿಷ ಅದನ್ನು ಬೇಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಆ ಕಡೆ ಇಟ್ಬಿಟ್ಟು ಈಗ ನಾನಿಲ್ಲಿ ಓವನ್ನಲ್ಲೂ ಅದನ್ನು ಬೇಕ್ ಮಾಡೋಕೆ ಇಟ್ಕೋತೀನಿ. 180 ಡಿಗ್ರಿಯಲ್ಲಿ ಒಂದು 20 ನಿಮಿಷ ಬೇಕ್ ಮಾಡೋಕೆ ಇಡ್ತೀನಿ. ನೋಡಿ ಈಗ ಒಲೆ ಮೇಲೆ ಇಟ್ಟಿರೋದು 20-25 ನಿಮಿಷ ಆಗಿದೆ. ಸೊ ಈಗ ಚೆನ್ನಾಗಿ ಅದು ಬೇಕಾಗಿದೆ. ಈಗ ತಟ್ಟೆನ ಹೊರಗಡೆ ತೆಗೆದುಬಿಟ್ಟು ಸ್ವಲ್ಪ ಅದನ್ನು ನಾವು ಕೂಲ್ ಆಗೋಕ್ಕೆ ಇಡಬೇಕು. ಈಗ ಓವನ್ನಲ್ಲಿ ಕೂಡ ಬೇಕಾಗಿ ರೆಡಿಯಾಗಿದೆ. ಸೊ ಅದನ್ನು ಕೂಡ ಸ್ವಲ್ಪ ತಣ್ಣಗಾಗಿಬಿಡೋಣ. ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಮುಟ್ಟಬೇಕು. ಏಕೆಂದರೆ ನೀವು ಬಿಸಿ ಇರುವಾಗಲೇ ಮುಟ್ಟಿದರೆ ಅದು ಒಡೆದೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಮುಟ್ಟಿ ಈ ರೀತಿ ವಯರ್ ರ್ಯಾಕ್ ಬರುತ್ತಲ್ಲ ಅದರ ಮೇಲೆ ಎಲ್ಲ ಬಿಸ್ಕೆಟ್ಸ್ನೂ ತೆಗೆದು ಇಟ್ಕೋಬೇಕು. ಯಾಕಂದರೆ ಮೇಲೆ ಮತ್ತು ತಳಗಡೆಯಿಂದ ಎಲ್ಲ ಕಡೆಯಿಂದನೂ ಅದಕ್ಕೆ ಗಾಳಿ ಹೋಗಬೇಕು, ಅಂದರೆ ಅದು ಚೆನ್ನಾಗಿ ಬಿಸ್ಕೆಟ್ಸು ರೆಡಿಯಾಗುತ್ತೆ. ಸೊ ನೋಡಿ ಈ ರೀತಿಯಾಗಿ ನಾನು ಅರೇಂಜ್ ಮಾಡಿಕೊಂಡು ಒಂದು ಸ್ಟೀಲ್ ರ್ಯಾಕ್ ಮೇಲೆ ಅದನ್ನು ಇಟ್ಕೋತಾ ಹೋಗ್ತೀನಿ. ಈಗ ಇದ್ರ ಮೇಲೆಲ್ಲ ಇಟ್ಟ ಮೇಲೆ ನಾವೇನು ಮಾಡಬೇಕು, ಫುಲ್ ಕೂಲಾಗಬೇಕು. ತಣ್ಣಗಾಗೋವರೆಗೂ ಅದನ್ನು ಹಾಗೆ ಬಿಡಬೇಕು. ತಣ್ಣಗಾದ್ಮೇಲೆ ಅದ್ರದ್ದು ಟೇಸ್ಟ್ ಬರೋದು ಮತ್ತು ಅದು ಗಟ್ಟಿಯಾಗೋದು. ಸೊ ನೋಡಿ ಈಗ ನಾನು ತಣ್ಣಗಾಕಿಟ್ಟು ತುಂಬ ಹೊತ್ತಾಯಿತು. ಈಗ ತಣ್ಣಗಾಗಿದೆ. ಸೊ ನೋಡಿ ನಾನಿಗೊಂದು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡಿ ನಿಮ್ಗೆ ಡಿಫ್ರೆನ್ಸು ಗೊತ್ತಾಗಲ್ಲ, ಓವನ್ನಲ್ಲಿ ಮಾಡಿದ್ರು ಕಡಾಯಲ್ಲಿ ಮಾಡಿದ್ರು. ಸೊ ಎರಡದ್ರಲ್ಲಿ ಮಾಡಿದ್ರು ಸೇಮ್ ರಿಸಲ್ಟ್ ಇರುತ್ತೆ. ಸೊ ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಸೊ ನೋಡಿದ್ರಲ್ವ ವೀಕ್ಷಕರೇ, ಮನೆಯಲ್ಲೇ ಈಸಿಯಾಗಿ ಚೋಕೋ ಚಿಪ್ಸ್ ಕುಕ್ಕೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋ ಬದಲು ಹೀಗೆ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗಿ ನಾವು ಮಕ್ಕಳಿಗೆ ಕೊಟ್ಟಾಗೂ ಇರುತ್ತೆ ಮತ್ತು ಹೈಜಿನಿಕ್ಕಾಗೂ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.